ಯಾಕಂತ ಹೇಳಿದ್ರೆ ಈಗ ನೀ ಹೇಳದೇ ಇದ್ದರು ನಿನ್ನ ವಿಜಯ ಗಾಥೆ ಎನ್ನುವಂಥದ್ದು ಲೋಕಲೋಕಕ್ಕೆ ಪಸರಿಸುವುದಿಲ್ವಾ? ಈಗ ಮಾತ್ರವೇ ಅಲ್ಲ, ದೇವಲೋಕವನ್ನ ಸೂರೆಗೊಂಡಂತ ಒಬ್ಬನೊಬ್ಬ ತಾರಾಕ್ಷ ಏನು ಸಾಮಾನ್ಯದವನ? ಹಾಗಾದ್ರೆ ನಿನ್ನ ಯಶೋಗತೆ ಎಲ್ಲ ಕಡೆ ಹರಡುವಾಗ ನಿನ್ನ ಹೆಂಡತಿಗೆ ಸುದ್ದಿ ಮುಟ್ಟಿದೆ. ನಾಳೆ ಅವಳು ಬಂದು ಮಾತ್ಸರ್ಯದಿಂದ ನನ್ನ ಜುಟ್ಟಿ ಕೈಯಕ್ಕೆ ನನ್ನನ್ನು ಹಿಡಿದು ಎಳೆದು ಅವಳು ಕುಳಿತರೆ ಅದು ನೀವು ಸರಿಯಪ್ಪ, ನೀನಿಂದ ಅದನ್ನ ಅವಳು ಇದ್ರಾಣಿ, ನನ್ನ ಸ್ಥಾನ ಇಲ್ಲ ಅಂತ ಆಗ್ಲಿಲ್ವಾ? ಅವಳ ವಿಷಯ ನಿನ್ನಲ್ಲಿ ಏನಂತ ಹೇಳುದು? ಬರೇ ಸಾಧು. ನಾನು ಏನು ಹೇಳಿದ್ರು ಕೇಳುವವಳು, ಚಾಚು ತಪ್ಪದೆ ನಡೆಯುವವಳು, ನನ್ನ ಯಾವ ಮಾತನ್ನು ಅವಳು ಉಲ್ಲಂಘಿಸುವವಳಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಅವಳಲ್ಲಿ ಕೇಳುವುದೇ ಬೇಡ. ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಹೆಣ್ಣಿನ ಮನಸ್ಸು ಹೆಣ್ಣಿಗೆ ಅರ್ಥವಾಗುವಂತದ್ದು. ಈಗ ಅವಳಿಗೆ ಅಪೇಕ್ಷೆ ಇದ್ರೆ ನಾನು ಇಲ್ಲಿ ಸ್ಥಾನದ ನಾನೊಂದು ಶಚಿಯಾಗಿ ಕುಳಿತುಕೊಳ್ತೇನೆ, ನಾನೊಂದು ಇಂದ್ರಾಣಿ ಆಗುತ್ತೇನೆ ಅಂತಿದ್ರೆ ಅದಕ್ಕೆ ಈಗ ಏನು ಮಾಡ್ಬೇಕು? ನೀನು ಊರಿಗೆ ಹೋಗಿ ನಿನ್ನ ಹೆಂಡತಿಯಲ್ಲಿ ಒಂದು ಮಾತು ಕೇಳು, ನಾನು ಹೀಗೆ ಇಂಥವಳನ್ನು ಬಯಸಿದ್ದೇನೆ, ಅವಳು ಇಂದ್ರಾಣಿ ನನ್ನ ಶಚಿಯಾಗುತ್ತಾಳೆ, ಶಚಿ ಅಥವಾ ಶಚಿ ನನ್ನ ಇಂದ್ರಾಣಿ ಆಗುತ್ತಾಳೆ ಅಂತ ಕೇಳು. ಅವಳು ಒಪ್ಪಿದರೆ ನಾನು ನಿನ್ನ ಒಳಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಾಯ್ತು. ಅವಳು ಒಪ್ಪುವುದರಲ್ಲಿ ನನಗೆ ಸಂದೇಹವೇ ಇಲ್ಲ, ನಾನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಅಷ್ಟೊಳ್ಳೆ ಹೆಂಡತಿಯ ಸಂಶಯ, ನಾನು ಏನು ಹೇಳಿದ್ರೆ ಅವಳು ಕೇಳುವುದೇ. ಏ ದೇವ್ರೆ, ಎಷ್ಟು ಒಳ್ಳೆ ಹೆಂಡತಿ ಮನೆಯಲ್ಲಿದ್ರು ಹೊರಗಡೆ ಬಂದ ಗಂಡಸರ ಬುದ್ಧಿ ಹೀಗೆ ಅಲ್ವಾ? ಏನ್ ಮಾಡೋಣ, ಎಲ್ಲರ ಗಂಡಂದಿರು ಅಷ್ಟೇ. ಹಣೆ ಬರ ಎಲ್ಲರ ಮನೆ ದೋಷ ತೂತು. ನನ್ನ ಗಂಡ ಹಾಗಲ್ಲ ಅಪ್ಪ, ನಿನ್ನ ಗಂಡ ಪರಮ ಪವಿತ್ರ. ಎಲ್ಲಿಯೆಲ್ಲ ಜಾರಿದ್ದಾನೆ, ಎಷ್ಟು ಶರೀರದಲ್ಲಿ ಹುಣ್ಣಾಗಿದೆ, ಸರಿಯಾಗಿ ನೋಡಿಕೊ ನೀವು. ಈಗ ನಾನು ಹೋಗುದು ಯಾಕೆ ಬಲ್ಲೆಯ? ನಿನಗೋಸ್ಕರ ಹೋಗುದು, ಅವಳಿಗೋಸ್ಕರವಾಗಿ ಅಲ್ಲ. ಆದಷ್ಟು ಬೇಗ. ಮತ್ತೆ ಒಂದು ವಿಚಾರ, ನಾನು ಹೋಗಿ ಅಪ್ಪಣೆ ಪಡೆದು ಇಲ್ಲಿಗೆ ಬಂದ ಮೇಲೆ ಇನ್ನೇನು ನಿನ್ನದಿಲ್ಲದಲ್ಲ. ಅಯ್ಯೋ, ನಾನು ಮೇಲಿಂದಲೇ ಕೆಳಗೆ ನೋಡ್ತಾ ಇರ್ತೇನೆ. ನಾನು ಪುನಃ ಬಂದ ಮೇಲೆ ಎಲ್ಲಿಯಾದ್ರೂ ಟೆಂಟೆ ಮೆಣೆ ಮಾಡಿದ್ರೆ ನನ್ನ ಇನ್ನೊಂದು ರೂಪ ನೋಡ್ಬೇಕಾಗಿ ಬಂದಿತ್ತು. ನೀನು ಎಂತ ಮಾಡುದು? ಟೆಂಟೆ ಮೆಣೆ ಮಾಡ್ತೇನೆ. ಈಗ ಹೋಗಿ ಬರ್ತೇನೆ, ಕಾಯ್ತಾ ಇದ್ದೀನಿ.